ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸ್ಫೂರ್ತಿ ಮನ್ನಿಕೇರಿ. ಇವತ್ತೊಂದು ಇಂಪಾರ್ಟೆಂಟ್ ಆದ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡೋಣ. ತುಂಬಾ ಜನ ಕ್ಲಿನಿಕ್ ಬಂದಾಗ ಒಂದು ಪ್ರಶ್ನೆ ಕೇಳ್ತಾರೆ. ಇತ್ತೀಚಿನ ಜನರು ಅಂದ್ರೆ ಡಾಕ್ಟರ್ ತುಂಬಾ ಗ್ರೇ ಏರ್ ಆಗ್ತಾ ಇದೆ, ಅರ್ಲಿ ಏಜ್ ಅಲ್ಲಿ ಅರೌಂಡ್ 20-25 ಏಜ್ ಇರುತ್ತೆ. ಸೊ ದೇ ಕಮ್ ಅಕ್ರಾಸ್ ವಿತ್ ದಿ ಗ್ರೇಯಿಂಗ್ ಆಫ್ ದಿ ಹೇರ್, ಅಂದ್ರೆ ವೈಟ್ ಹೇರ್ಸ್ ತುಂಬಾ ಬೇಗ ಆಗ್ತಾ ಇದೆ. ಸೊ ಇವತ್ತು ಈ ವಿಡಿಯೋದಲ್ಲಿ ಯಾವ ರೀಸನ್ ಇಂದ ಆಗುತ್ತೆ, ಯಾವ ಕಾಸಸ್ ಇಂದ ಆಗುತ್ತೆ, ಏನ್ ಮಾಡ್ಬೋದು, ವಾಟ್ ಆರ್ ದ ಲೈಫ್ ಸ್ಟೈಲ್, ಸೊ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಎಂಡ್ ವರ್ಗು ತಪ್ಪದೆ ಈ ವಿಡಿಯೋನ ನೋಡಿ. ಸೊ ಅರ್ಲಿ ಗ್ರೇಯಿಂಗ್ ಏನಕ್ಕಾಗುತ್ತೆ ಅಂದ್ರೆ ನಮಗೆ ಹೇರ್ ಕಲರ್ ಕೊಡೋದು ಒಂದು ಮೆಲನಿನ್ ಅನ್ನೋ ಪಿಗ್ಮೆಂಟ್. ಬಿಕಾಸ್ ಆಫ್ ದ ವೇರಿಯೇಷನ್ ರೀಸನ್ ಇಂದ ಆ ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಸೊ ಅದರಲ್ಲಿ 4 ತುಂಬಾ ಇಂಪಾರ್ಟೆಂಟ್ ಆದ ರೀಸನ್. ಒಂದು ಜೆನೆಟಿಕ್ ಇಂದ ಆಗುತ್ತೆ, ಹಾಗೂ ಸ್ಟ್ರೆಸ್ ಇಂಡ್ಯೂಸ್ ಆಗುತ್ತೆ, ಮಾಲ್ ನ್ಯೂಟ್ರಿಷನ್ ಇಂದ ಆಗುತ್ತೆ, ಅಂದ್ರೆ ತುಂಬಾ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇದ್ದಾಗ, ಅಂಡ್ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಅದರಿಂದ ಕೂಡ ಪ್ರೀ ಮ್ಯಾಚುರಲ್ ಏಜಿಂಗ್ ಆಗುತ್ತೆ. ಹೇರ್ ಅಲ್ಲಿ ಆಗ್ಬೋದು, ಫೇಸ್ ಅಲ್ಲಿ ಆಗ್ಬೋದು. ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ಸೊ ಇದೆಲ್ಲ ಕಾರಣ ಆದಾಗ ನೀವು ಅರ್ಲಿ ಗ್ರೇಯಿಂಗ್ ಅಥವಾ ವೈಟ್ ಹೇರ್ ಅಥವಾ ಗ್ರೇ ಹೇರ್ ಆಗಬಹುದು. ಬಿಟ್ವೀನ್ ದ ಏಜ್ ಆಫ್ 20 to 30-35 ವರೆಗೂ ಕೂಡ ನಾವು ಅರ್ಲಿ ಗ್ರೇಯಿಂಗ್ ಅಂತ ಹೇಳ್ತೀವಿ. ಆಯುರ್ವೇದದಲ್ಲಿ ಇದು ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ಇದು ಯೂಶಲಿ ಆಗ್ಬೋದು ಒಂದು ಇಂಪಾರ್ಟೆಂಟ್ ಅಂತ ದೋಷದ ವೈಪರೀತ್ಯದಿಂದ, ಅಂದ್ರೆ ಅದರಲ್ಲಿ ಪಿತ್ತ ದೋಷ ಅಂಡ್ ವಾತ ದೋಷ ಇಸ್ ವೆರಿ ಇಂಪಾರ್ಟೆಂಟ್. ಪಿತ್ತ ಇಂಬ್ಯಾಲೆನ್ಸ್ ಆದಾಗ ಅದಾಗುತ್ತೆ ಎಕ್ಸೆಸ್ ಹೀಟು ಅಥವಾ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ ಇಂದ. ವಾತ ದೋಷ ಅಂದ್ರೆ ಡ್ರೈನೆಸ್ ಹಾಗೂ ಪ್ರೀ ಮ್ಯಾಚುರಲ್ ಕೂಡ ಜಾಸ್ತಿ ಮಾಡುತ್ತೆ. ಸೊ ಸ್ಪೆಷಲಿ ಪಿತ್ತ ಜಾಸ್ತಿ ಆಗೋದು ನಿಮ್ಗೆ ಟೀ ಕಾಫಿ ತುಂಬಾ ಜಾಸ್ತಿ ಕುಡಿತಾರೆ, ಹಾಗೂ ಆಯಿಲಿ ಅಂಡ್ ಸ್ಪೈಸಿ ಫುಡ್ ತಿನ್ನೋದ್ರಿಂದ, ಲೇಟ್ ನೈಟ್ ಸ್ಲೀಪ್ ಮಾಡೋದ್ರಿಂದ, ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು. ಸೊ ಈ ಎಲ್ಲ ಕಾರಣದಿಂದ ಪಿತ್ತ ದೋಷ ಇಂಬ್ಯಾಲೆನ್ಸ್ ಆಗುತ್ತೆ, ಅಂದ್ರೆ ಹೆಚ್ಚುತ್ತೆ ನಮ್ಮ ದೇಹದಲ್ಲಿ ಪಿತ್ತ ಪ್ರೊಡಕ್ಷನ್, ಅಂದ್ರೆ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ದಾಟ್ ವಿಲ್ ಡ್ಯಾಮೇಜ್ ದಿ ಮೆಲನಿನ್ ಪಿಗ್ಮೆಂಟೇಶನ್, ಮೆಲನೋಸೈಡ್ ನ ಅದು ಡ್ಯಾಮೇಜ್ ಮಾಡುತ್ತೆ. ಅದಲ್ಲದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾರಣ ಅಂತಂದ್ರೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ. ಸೊ ತುಂಬಾ ರಿಸರ್ಚ್ ಆಗಿದೆ ಇದ್ರ ಮೇಲೆ. ಮೆನಿ ಟೈಮ್ಸ್ ಟೀನೇಜರ್ ಅಲ್ಲಿ ಆಗುವಂತ ಈ ಸಮಸ್ಯೆ ಸ್ಪೆಷಲಿ ವಿತ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ. ಅದರಲ್ಲಿ ವಿಟಮಿನ್ B12 ಆಗಿರ್ಬೋದು, ಐರನ್, ಫೋಲೇಟು, ಕಾಪರು ಅಂಡ್ ಜಿಂಕ್ ಇರ್ಬೋದು, ಪ್ರೋಟೀನು ಅಂಡ್ ಅಮೈನೋ ಆಸಿಡ್ಸ್. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ನ್ಯೂಟ್ರಿಷನ್ ವಿಚ್ ಮೇಂಟೈನ್ಸ್ ಅವರ್ ಹೇರ್ ಹೆಲ್ತ್. ಹೇರ್ ರೀಗ್ರೋತ್ ಆಗಿರ್ಬೋದು ಅಥವಾ ಹೇರ್ ಗ್ರೇಯಿಂಗ್ ಇರ್ಬೋದು, ಈ ಎಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಆಪ್ಟಿಮಮ್ ಇದ್ರೆ ಮಾತ್ರ ಯು ಹ್ಯಾವ್ ಅ ಬೆಟರ್ ರಿಸಲ್ಟ್ ಇನ್ ಯುವರ್ ಹೆಲ್ತ್. ಸೊ ಈ ರಿಸಲ್ಟ್ ನ್ಯೂಟ್ರಿಷನ್ ಕಡಿಮೆ ಆದಾಗ ಪಿಗ್ಮೆಂಟೇಶನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಅಂದ್ರೆ ಮೆಲನೋಸೈಟ್ ಇಂದ ಮೆಲನಿನ್ ಪಿಗ್ಮೆಂಟೇಶನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಸೊ ಇದನ್ನೆಲ್ಲ ನೀವು ತಡೆಗಟ್ಟಬಹುದು ಅಂದ್ರೆ ದರ್ ವೆರಿ ಹೋಮ್ ಅಲ್ಲಿ ನಿಮ್ಗೆ ಈಸಿಯಾಗಿ ಕಿಚನ್ ಅಲ್ಲಿ ಸಿಗುವಂತ ಫುಡ್ ಇಂದ ನೀವು ಇದನ್ನ ಕರೆಕ್ಟ್ ಮಾಡ್ಬೋದು. ಸೊ ನ್ಯೂಟ್ರಿಷನ್ ಡೆಫಿಷಿಯನ್ಸಿನ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ಬ್ಲಾಕ್ ಸೆಸಮೆ ಅಂತ ಹೇಳ್ತೀವಿ, ಕರಿ ಎಳ್ಳು, ದಿಸ್ ವೆರಿ ಬೆಸ್ಟ್. ಅದ್ರ ಜೊತೆಗೆ ಆಮ್ಲ, ಗೂಸ್ಬೆರಿ ಇಸ್ ವೆರಿ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್, ವಿಟಮಿನ್ ಸಿ ಅಂಡ್ ಡೇಟ್ಸ್, ರೆಸಿನ್ಸ್ ರಿಚ್ ಇನ್ ಐರನ್ ಇರುತ್ತೆ. ಅಂಡ್ ಸ್ಪಿನಾಚ್, ಡ್ರಮ್ ಸ್ಟಿಕ್, ನುಗ್ಗೆಕಾಯಿ ಇಟ್ಸ್ ವೆರಿ ರಿಚ್ ಇನ್ ಫೋಲೇಟ್. ಅಂಡ್ ವಾಲ್ನಟ್ಸ್, ಫ್ಲಾಕ್ಸ್ ಸೀಡ್ಸ್, ಒಮೆಗಾ 3 ಜಾಸ್ತಿ ಇರುತ್ತೆ. ಅದಲ್ಲದೆ ಬೆಸ್ಟ್ ಅಂತಂದ್ರೆ ಘೀ. ಎದ್ದ ತಕ್ಷಣ ಒಂದು 1/2 ಟೀಸ್ಪೂನ್ ಹಾಟ್ ವಾಟರ್ ಅಲ್ಲಿ ಕುಡಿದ್ರೆ ದಟ್ ಸ್ಪೆಷಲಿ ಮೇಂಟೈನ್ಸ್ ಪಿತ್ತ. ಅಂಡ್ ಅದ್ರ ಜೊತೆಗೆ ನೀವು ಡೈಲಿ ಒಂದು ಸಿಸಮೆ ಅಂದ್ರೆ ಎಳ್ಳನ್ನ ನೈಟ್ ಅಲ್ಲಿ ಸೋಪ್ ಮಾಡೋ ಬ್ಲಾಕ್ ರೆಸಿನ್ ಜೊತೆಗೆ ತಗೊಳ್ಳುವಂತ ಹ್ಯಾಬಿಟ್ ಇಟ್ಕೊಂಡ್ರೆ ಅರ್ಲಿ ಮಾರ್ನಿಂಗ್ ಅಲ್ಲಿ, ದಟ್ ಇಸ್ ವೆರಿ ಗುಡ್ ಟು ಪ್ರಿವೆಂಟ್ ಯುವರ್ ಗ್ರೇ ಹೇರ್. ಅದ್ರ ಜೊತೆಗೆ ಸಮ್ ಹೋಮ್ ರೆಮಿಡೀಸ್ ಕೂಡ ತುಂಬಾ ಎಫೆಕ್ಟಿವ್ ಆಗಿ ನೀವು ಮ್ಯಾನೇಜ್ ಮಾಡಬಹುದು. ಸೊ ಕರಿ ಲೀವ್ಸ್ ಇಸ್ ವೆರಿ ಬೆಸ್ಟ್. ಇವನ್ ಆಯಿಲ್ ಅಲ್ಲಿ, ಶಾಂಪೂ ಅಲ್ಲಿ, ಮೆಡಿಸಿನ್ ಅಲ್ಲಿ ವಿ ಯೂಸ್ ಲಾಟ್ಸ್ ಆಫ್ ಕರಿ ಲೀವ್ಸ್ ಬಿಕಾಸ್ ಇಟ್ಸ್ ಅ ಕರಿಬೇವು. ಪಿಗ್ಮೆಂಟ್ ನ ಪ್ರೊಡಕ್ಷನ್ ಮಾಡುತ್ತೆ. ಕರಿಬೇವನ್ನ ಕೊಕೊನಟ್ ಆಯಿಲ್ ಅಲ್ಲಿ ಬಾಯ್ಲ್ ಮಾಡಿ ಅದನ್ನ ನೀವು ವೀಕ್ಲಿ 2 to 3 ಟೈಮ್ಸ್ ಅಪ್ಲೈ ಮಾಡ್ಕೋಬಹುದು. ಆಮ್ಲಾ ಜ್ಯೂಸ್ ಇಸ್ ವೆರಿ ಗುಡ್. ನೀವು ಆಮ್ಲಾನ ಎವ್ರಿ ಡೇ ಮಾರ್ನಿಂಗ್ ಎಂಟಿ ಸ್ಟಮಕ್ ಅಲ್ಲಿ ಒಂದು 10 ml ಒಂದು ಹಾಟ್ ವಾಟರ್ ಅಲ್ಲಿ ಹಾಕೊಂಡು ಕುಡಿಯೋ ಹ್ಯಾಬಿಟ್ ಇಟ್ಕೊಂಡ್ರೆ that can also be very helpful. And Bringaraj is one of the best medicine explained by Ayurveda. We can use it internally also, and as an application like hair pack ಅಲ್ಲಿ ಕೂಡ ಆಮ್ಲ ಮತ್ತೆ ಬ್ರಿಂಗರಾಜ್ ನ ಮಿಕ್ಸ್ ಮಾಡ್ಕೊಂಡು ಹಾಕೋಬಹುದು. ಅದ್ರ ಜೊತೆಗೆ ಮೆಂತೆ ಅಂತ ಹೇಳ್ತೀವಿ, ಫೆನಿಗ್ರಿಕ್. ಸೊ ಫೆನಿಗ್ರಿಕ್ ಹೇರ್ ಮಾಸ್ಕ್ ಇಸ್ ವೆರಿ ಗುಡ್. ಒಂದ್ ಸ್ವಲ್ಪ 3 to 4 ಟೀಸ್ಪೂನ್ ಸೋಪ್ ಮಾಡಿ ಮಾರ್ನಿಂಗ್ ಎದ್ದು ಕರ್ಡ್ ಜೊತೆಗೆ, ಮೊಸರಿನ ಜೊತೆಗೆ ಮಿಕ್ಸ್ ಮಾಡಿ ಹೇರ್ ಪ್ಯಾಕ್ ತರ ಅಪ್ಲೈ ಮಾಡಿದ್ರೆ ಈವನ್ ದಟ್ ನರಿಶಸ್ ಅಂಡ್ ಕಂಡೀಷನ್ ಯುವರ್ scalp and improve your melanin production. So adu alde onion juice is also one of the best remedy. You can use first patch test ಮಾಡ್ಕೊಳ್ಳಿ, ಆಮೇಲೆ weekly once you can apply because it stimulate the hair production in the healthy hair.
ಸೊ ಇದೆಲ್ಲ ಅಷ್ಟೇ ಮಾಡಿದ್ರೆ ಸಾಕಾಗಲ್ಲ. ಸ್ಪೆಷಲಿ ನೀವು ಲೈಫ್ ಸ್ಟೈಲ್ ಹಾಗೂ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಮೊದಲೇದಾಗಿ ಅಂತಂದ್ರೆ ಸ್ಕ್ರೀನ್ ಟೈಮ್ ನ ಕಡಿಮೆ ಮಾಡಬೇಕು. ಅಂಡ್ ಬಿಕಾಸ್ ಆಫ್ ಸ್ಟ್ರೆಸ್ ದೀಸ್ ಆಲ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಗೋಸ್ಕರ ನೀವು ಮೆಡಿಟೇಷನ್, ಯೋಗ, ಪ್ರಾಣಾಯಾಮ, ದೀಸ್ ಆಲ್ ಆರ್ ಕೀ ಪಾಯಿಂಟ್, ನಾಟ್ ಓನ್ಲಿ ಟು ಪ್ರಿವೆಂಟ್ ಯುವರ್ ಗ್ರೇ ಹೇರ್, ಟು ಮೇಂಟೈನ್ ಯುವರ್ ಹೆಲ್ತ್ ಇನ್ ಅ ಹೆಲ್ತಿ ಸ್ಟೇಟ್. ಅದ್ರ ಜೊತೆಗೆ ನೀವು ಹೇಗೆ ಮೇಂಟೈನ್ ಮಾಡ್ಕೋಬಹುದು ನಿಮ್ಮ ಡೇ ಟು ಡೇ ಅನ್ನೋದನ್ನ ಹಿಂದಿನ ದಿನನೇ ಪ್ಲಾನ್ ಮಾಡ್ಕೊಳ್ಳಿ. ಸೊ ಸಡನ್ ಆಗಿ ನೀವು ನೆಕ್ಸ್ಟ್ ಡೇ ಏನಾದ್ರು ಮಾಡಕ್ ಹೋದ್ರೆ you will get stressed. So plan your everyday work 1 week before only, so that you can follow everything. Diet plan ಆಗಿರ್ಬೋದು, ಹೇರ್ ಪ್ಯಾಕ್ ಆಗಿರ್ಬೋದು, ಆಯಿಲ್ ಅಪ್ಲಿಕೇಶನ್ ಆಗಿರ್ಬೋದು, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಸಿಸ್ಟಮ್ಯಾಟಿಕಲಿ ಎಕ್ಸಿಕ್ಯೂಟೆಡ್. ಸೊ ಈ ಎಲ್ಲ ಕಾರಣದಿಂದ ಗ್ರೇ ಹೇರ್ ನ ನೀವು ಪ್ರಿವೆಂಟ್ ಮಾಡ್ಕೋಬಹುದು. ಇದು ನಾಟ್ ಓನ್ಲಿ ಪ್ರಿವೆಂಟ್ಸ್ ಗ್ರೇ ಹೇರ್, ನಿಮ್ಮ ಹೇರ್ ಹೆಲ್ತ್ ಕೂಡ ನೀವು ಇಂಪ್ರೂವ್ ಮಾಡ್ಬೋದು. ಸೊ ನಿಮ್ಗೂ ಕೂಡ ಈ ತರದ್ ಯಾವ್ದಾದ್ರು ಟಿಪ್ಸ್ ಅಥವಾ ಕಂಟೆಂಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಡಿಸೀಸ್ ಅಥವಾ ನಿಮ್ಗಿರೋ ಪ್ರಾಬ್ಲಮ್ ಬಗ್ಗೆ ಡೀಟೇಲ್ ಅಲ್ಲಿ ಕೊಡಿ ನೀವು. ಸೊ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಯಾರಿಗಾದ್ರೂ ಹೆಲ್ಪ್ ಆಗಬಹುದು. ಅಂಡ್ ನಮ್ಮ ಚಾನೆಲ್ ಫಾಲೋ ಮಾಡಿ. ಇನ್ನಷ್ಟು ಇಂಪಾರ್ಟೆಂಟ್ ಆದಂತ ವಿಷಯದ ಬಗ್ಗೆ ನಾವು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.